ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣಾರ್ಥಿಗಳು. ಈಗಾಗಲೇ ನಾವು ವೈದ್ಯ ಸಂಗಣ್ಣನವರ 2 ವಚನಗಳನ್ನು ನಿರ್ವಚನ ಮಾಡುವುದರ ಮೂಲಕವಾಗಿ ವೈದ್ಯ ಸಂಗಣ್ಣನವರ ವೈದ್ಯಕೀಯ ಜ್ಞಾನದ ಹರವನ್ನು ಅರ್ಥೈಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಬನ್ನಿ, ಆ ಸಾಲಿನಲ್ಲಿ ಇವತ್ತು ವೈದ್ಯ ಸಂಗಣ್ಣನವರ ಮತ್ತೊಂದು ವಚನವನ್ನು ಗಮನಿಸೋಣ. ಬಹುಶಃ 12ನೇ ಶತಮಾನದ ಆ ಕಾಲಘಟ್ಟದಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂಥ ಅನೇಕ ಪಂಡಿತರ ವಿಧಾನವನ್ನು ವಿಮರ್ಶಿಸುವ ಮೂಲಕ, ಟೀಕಿಸುವುದು ಅಂತ ನಾನು ಅನ್ನೋದಿಲ್ಲ, ಯಾಕಂತಂದರೆ ಅದನ್ನು ವಿಮರ್ಶಿಸ್ತಾರೆ, ಪುನರ್ವಿಮರ್ಶನೆ ಮಾಡ್ತಾರೆ. ಅವರ ಒಂದು ವಿಧಾನವನ್ನು ಅಲ್ಲಿ ಅವರು ಅನುಸರಿಸ್ತಾ ಇರುವಂಥ ವಿಧಾನಗಳಲ್ಲಿ ಇರುವಂಥ ತಪ್ಪನ್ನು ಎತ್ತಿ ತೋರಿಸಿ ಆ ವಿಧಾನದಿಂದ ತಾವು ಕಂಡುಕೊಂಡಂಥ ಹೊಸತನದ ವಿಧಾನವನ್ನು, ಈ ವೈದ್ಯಕೀಯ ಕ್ಷೇತ್ರದಲ್ಲಿ ವೈದ್ಯ ಸಂಗಣ್ಣವರು ಕಂಡುಕೊಂಡಂಥ ಹೊಸ ವಿಧಾನ ಏನಪ್ಪ ಅಂತಂದರೆ, ಕೇವಲ ಮದ್ದನ್ನು ರೋಗಿಗೆ ನೀಡುವುದಲ್ಲದೇ ಆ ರೋಗದ ಮೂಲವನ್ನು ಅರಿತುಕೊಂಡು ಆ ರೋಗದ ಮೂಲವನ್ನು ರೋಗಿಗೆ ಅರುಹಿ ಮದ್ದಿನ ಜೊತೆಗೆ ಮಾನಸಿಕವಾದಂಥ ಒಂದು ಸಿದ್ಧತೆಯನ್ನು, ಅಂದರೆ ಈ ರೋಗದ ಮೂಲವನ್ನು ತೆಗೆದು ಹಾಕಿದ ಮೇಲೆ ಪುನಃ ಆ ರೋಗ ಆ ರೋಗಿಯ ಅಂಗದೊಳಗಡೆ ಪ್ರವೇಶ ಆಗಬಾರ್ದು ಅಂತಂದರೆ ಆ ರೋಗದ ಬಗ್ಗೆ ಸವಿಸ್ತಾರವಾದಂಥ ಜ್ಞಾನವನ್ನು ರೋಗಿ ಕೊಡಬೇಕು. ಅದನ್ನು ಕೊಡಬೇಕಾದಾಗ ಕೆಲವು ಬಾರಿ ವೈದ್ಯ ಸಂಗಣ್ಣನವರು ಆಧ್ಯಾತ್ಮಿಕದ ಹಿನ್ನೆಲೆಯಿಂದ ರೋಗಿಗೆ ತಿಳುವಳಿಕೆಯನ್ನು ಕೊಟ್ಟಿರೋದನ್ನು ವಚನಗಳಲ್ಲಿ ನಾವು ಕಾಣ್ತೀವಿ. ಇವತ್ತು ಅಂತಹ ಒಂದು ವಚನವನ್ನು ನಾನು ತಮ್ಮೆದುರಿಗೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ವಚನ ಈ ರೀತಿ ಇದೆ: ವಾತ ಪಿತ್ತ ಶ್ಲೇಷ್ಮಗಳಿಂದ ವ್ಯಾಧಿ ಬಂದಿತ್ತೆಂದು ನುಡಿವರು ಪಂಡಿತ ವರ್ಗಗಳೆಲ್ಲರೂ. ಕರ್ಣನಾಳದ ನಾಡಿಯ ಮುಟ್ಟಿ ನೋಡಿ ವಾಯುಗತಿ ನಡೆವ ವರ್ಗಗಳ ನೋಡಿ ಮಂದಗತಿ ತಮಂದಗತಿ ತಾರುಗತಿ ತ್ರಯಗತಿ ಚತುರ್ಗತಿ ಪಂಚಗತಿ ಇಂತಿ 5 ಅಂಗುಲಿಗೈದು ನಾಳದ ನಾಡಿ ಸೂತ್ರಗಳ ಭೇದವನ್ನರಿದೆವೆಂದು ದೀಪನ ಪಚನ ಪೈತ್ಯ ಶ್ಲೇಷ್ಮವಿದೆಯೆಂದು ಆತ್ಮನ ನಿಹಿತವನ್ನರಿಯದ ತೂತು ವೈದ್ಯನಲ್ಲ. ಇಲ್ಲಿ ಅವರು ಆವಾಗಿನ ಕಾಲಘಟ್ಟದಲ್ಲಿರುವಂಥ ವೈದ್ಯಕೀಯ ಪದ್ಧತಿಯನ್ನು ವಿಮರ್ಶೆ ಮಾಡ್ತಾರೆ. ಅವರು ಮುಂದುವರೆದು ಹೇಳ್ತಾರೆ: ಆತ್ಮಹಂಸನು ಷಡಾಧಾರವ ಮುಟ್ಟಿ ಅಷ್ಟದಳ ಕಮಲವ ಮೆಟ್ಟಿ ಮಿಕ್ಕಾದ ದ್ವಾರಂಗಳಲ್ಲಿ ತಟ್ಟಿ ಮುಟ್ಟದೇ ಓಹ ಭೇದವ ಬಲ್ಲಡೆ ನಾಡಿಯಲಾಡುವ ಆತ್ಮನ ಭೇದವ ಬಲ್ಲವ. ಆತ್ಮನ ಶೋಧಿಸಿ ತಿಳಿದಡೆ ರುಜೆ ರೋಗಗಳು ಅಳಿಯುತ್ತಲ್ಲಿಯೇ ಮರಳು ಶಂಕರ ಪ್ರಿಯ ಸಿದ್ದರಾಮೇಶ್ವರ ಲಿಂಗದಲ್ಲಿ. ಇಲ್ಲಿ ಭಾಳ ಸ್ಪಷ್ಟವಾಗಿ 2 ವಿಚಾರಗಳನ್ನು ಅವರಲ್ಲಿ ತಿಳಿಸ್ತಾರೆ. ಒಂದು, ಆವತ್ತಿನ ಕಾಲಘಟ್ಟದಲ್ಲಿ ಜಾರಿಯಲ್ಲಿದ್ದಂಥ ವೈದ್ಯಕೀಯ ವಿಧಾನವನ್ನು ಹೇಳ್ತಾರೆ. ಎರಡನೇದ್ದು, ಆ ವಿಧಾನದಿಂದ ಆ ವಿಧಾನವನ್ನು ಬದಲಾಯಿಸಿ ತಾವು ಕಂಡುಕೊಂಡಿರುವಂಥ ಹೊಸ ವಿಧಾನವನ್ನು ಇಲ್ಲಿ ಪರಿಚಯ ಮಾಡ್ತಾರೆ. ಇದು ಬಹಳ ಸೂಕ್ಷ್ಮತೆಯ ಮೇಲೆ ನೋಡಬೇಕಾಗಿರುವಂಥ ವಚನ. ಇಲ್ಲಿ ವೈದ್ಯ ಸಂಗಣ್ಣನವರು ಯಾಕೆ ಆ ಪರಂಪರಾಗತವಾಗಿ ಬಂದಂತಹ ಆ ವೈದ್ಯ ಪದ್ಧತಿಯನ್ನು ಬಿಟ್ಟು ಆ ವೈದ್ಯ ಪದ್ಧತಿಗೆ ಆಧ್ಯಾತ್ಮದ ಲೇಪನವನ್ನು ಬಳಿತೀನಿ ಅನ್ನೋದಕ್ಕೆ ಅವರಿಲ್ಲಿ ಸ್ಪಷ್ಟತೆಯನ್ನು ಸಹ ಕೊಡ್ತಾರೆ. ಅವರು ಪ್ರಾರಂಭದ ಸಾಲಿನಲ್ಲಿ ಹೇಳ್ತಾರೆ, ಅವರು ಪಂಡಿತ ವರ್ಗದವರು. ಆವಾಗಿನ ಪಂಡಿತ ವರ್ಗ ಅಂತಂದರೆ ಅದು ವೈದ್ಯ ಪಂಡಿತರು ಅಂತ ನಾವು ಅರ್ಥೈಸ್ಕೋಬೇಕು. ವೈದ್ಯ ಪಂಡಿತರು ರೋಗವನ್ನು ಹೆಂಗೆ ಅವ್ರು ಗುರುತಿಸಿ ಅವರು ರೋಗವನ್ನು ವಿಭಾಗಿಸುವಂಥ ಸಾಮಾನ್ಯವಾದಂಥದ್ದು ಅಲ್ಲಿ ಅವಾಗಿನವಾಗಿ ರೋಗದ ಹೆಸರುಗಳು ಏನಿದ್ವು ಅಂತಾರೆ ಅದನ್ನು ಹೇಳ್ತಾರಲ್ಲಿ. ವಾತ ಆಗೈತಿ, ಪಿತ್ತ ಆಗೈತಿ, ಶ್ಲೇಷ್ಮ ಆಗೈತಿ ಅಂಥೇಳಿ ಡಿವೈಡ್ ಮಾಡ್ತಿದ್ರು. ಈ ಬಂದಂಥ ರೋಗಿಗೆ ಯಾವ ರೋಗಕ್ಕೆ ಇವನು ತುತ್ತಾಗಿದ್ದಾನ ಅಂಥೇಳಿ ಅವ್ರು ಹೇಳ್ತಾರೆ. ಅದನ್ನು ಹೆಂಗೆ ಹೇಳ್ತಿದ್ರು ಅವರು ನೋಡು: ವಾತ ಪಿತ್ತ ಶ್ಲೇಷ್ಮಗಳಿಂದ ವ್ಯಾಧಿ ಬಂದಿತ್ತೆಂದು ನುಡಿವರು ಪಂಡಿತ ವರ್ಗಗಳೆಲ್ಲರೂ. ರೋಗಕ್ಕೆ ಮೂಲ ಇವೇ 3 ಅಂತ ತಿಳ್ಕೊಂಡ್ಬಿಟ್ಟಿರಿ ಅಂತ ಹೇಳ್ತಾರೆ ಅವರು. ಇವು 3 ಅಲ್ಲ, ಇದ್ರ ಬಿಟ್ಟು ಇನ್ನೊಂದೈತಿ ರೋಗದ ಮೂಲ. ಆ ರೋಗದ ಮೂಲ ದೇಹದ ಅಲ್ಲ, ಮನಸ್ಸು ಅನ್ನುವಂಥದ್ದನ್ನು ತಮ್ಮ ಈ ವಚನದ ಕೊನೆಯ ಭಾಗದಲ್ಲಿ ಅವರು ವೈದ್ಯ ಸಂಗಣ್ಣವರು ತಿಳಿಸ್ತಾರೆ. ಇಲ್ಲಿವರೆಗಾದರೂ ನಮ್ಮ ವೈದ್ಯಕೀಯ ಪದ್ಧತಿ ಒಳಗೆ ಮನಸ್ಸನ್ನು ನೆಗ್ಲೆಕ್ಟ್ ಮಾಡಿನೇ ವೈದ್ಯಕೀಯ ಪದ್ಧತಿ ಬೆಳೆದಿತ್ತು.
ಕೊನೆಗೆ ಏನು ನಿರ್ಣಯಕ್ಕೆ ಬಂದ್ರಪ್ಪ ಅಂದರೆ ಎಲ್ಲ ರೋಗಗಳಿಗೆ ಮೂಲ ಮನಸ್ಸೇ ಅನ್ನೋದನ್ನು ಈಗ ನಾವು ನಿರ್ಣಯಿಸ್ತಾ ಇದ್ದೀವಿ. ಅದಕ್ಕಾಗಿ ಯಾವುದೇ ಒಂದು ಔಷಧಿಗೆ ಗುಣ ಆಗದಿರುವಂಥ ರೋಗಿಗಳಿಗೆ ಕೌನ್ಸಿಲಿಂಗ್ ಮಾಡೋದಕ್ಕೆ ಮನೋವೈದ್ಯರ ಹತ್ರ ಕಳಿಸುವಂಥದ್ದು ನಾವೆಲ್ಲ ಈಗ ಕಾಣ್ತಾ ಇದ್ದೀವಿ. ಹಾಗೆ ಇಲ್ಲಿ 12ನೇ ಶತಮಾನದಲ್ಲಿ ಸುಮಾರು 800 ವರ್ಷಗಳ ಹಿಂದೆ ವೈದ್ಯ ಸಂಗಣ್ಣನವರು ರೋಗದ ಮೂಲ ಮನಸ್ಸು ಅನ್ನುವಂಥದ್ದನ್ನು ಅರ್ಥೈಸ್ಕೊಂಡಿದ್ರಲ್ಲ, ನಿಜವಾಗಿಯೂ ಇದು ನಾವು ಹೆಮ್ಮೆ ಪಡಬೇಕು. ಇಲ್ಲಿ ಹೇಳ್ತಾರೆ ಅವರು, ಪಂಡಿತ ವರ್ಗದವರು ಏನೇನು ಹೇಳಿದ್ರು, ವಾತ ಪಿತ್ತ ಶ್ಲೇಷ್ಮ ಕಫ ಇವುದ್ರ ಮೂಲಕ ನಿನಗೆ ರೋಗಗಳನ್ನ ಬಂದೈತಿ, ನಿನಗೆ ವಾತ ಬಂದೈತಿ, ನಿನಗೆ ಪಿತ್ತ ಆಗೈತಿ, ನಿನಗೆ ಕಫ ಐತಿ, ನಿನಗೆ ಶ್ಲೇಷ್ಮ ಇದೆ, ಹಿಂಗೆ ಇದೆ ಅಂತ ಹೇಳ್ತಿಲ್ಲ. ಇದು ಅಲ್ಲ. ಇದನ್ನು ಹೆಂಗೆ ಹೇಳ್ತೀರಿ ನೀವು? ಹೇಳೋದಾದ್ರೂ ನಿಮ್ಮ ಮೆಥಡ್ ಏನು ಅದನ್ನೆಲ್ಲ ಹೇಳ್ತಾರೆ ಅವರು. ಕರ್ಣನಾಳದ ನಾಡಿಯ ಮುಟ್ಟಿ ನೋಡಿ. ಹೆಂಗೆ ಹೇಳ್ತಾರೆ? ನಾಡಿ ಮುಟ್ಟಿ ಅಂದರೆ ಈ ರೀತಿಯಾಗಿ ಇಲ್ಲಿ ನಾಡಿಯನ್ನು ಮುಟ್ತಾರೆ, ಇದರದ್ದು ಹಾರ್ಟ್ ಬೀಟನ್ನು ಕೌಂಟ್ ಮಾಡ್ತಾರೆ. ನಿನಗೇನಾಗೈತಪ್ಪ ಅಂತಂದ್ರೆ ವಾತ ಆಗೈತಿ, ಅಥವಾ ಅಲ್ಲಿರುವಂತಹ ಪಲ್ಸ್ಗಳ ಮೇಲೆ ಅವರು ಆ ರೋಗವನ್ನು ವಿಭಾಗಿಸಿ ಹೇಳ್ತಾಯಿದ್ರು. ಹಾಗಾದ್ರೆ ಹೇಳ್ತಾರೆ, ಕರ್ಣನಾಡಿಯ ಮುಟ್ಟಿ ನೋಡಿ, ವಾಯುಗತಿಯ ನಡೆವ ವರ್ಗಗಳ ನೋಡಿ. ವಾಯುಗತಿಯ ನಡೆವ ವರ್ಗಗಳು ಅಂದರೆ ಉಸಿರಾಡಿಸ್ತದೆ. ಈಗೂ ಸಹ ವೈದ್ಯರು ಇದೇ ಪದ್ಧತಿನ ಅನುಸರಿಸ್ತಾರೆ. ಟೆಥೋಸ್ಕೋಪನ್ನ ಬೆನ್ನಿಗಿಟ್ಟು ಉಸಿರಾಡಿಸ್ರಿ ಅಂತ ಹೇಳ್ತಾರೆ, ಟೆಥೋಸ್ಕೋಪ್ ಎದೆಮೆಗಿಟ್ಟು ಉಸಿರಾಡಿಸ್ರಿ ಅಂತ ಹೇಳ್ತಾರೆ. ಅದು ವಾಯುಗತಿ. ಆಮೇಲೆ ನಾಡಿ, ಕರ್ಣನಾಡಿ ನೋಡಿಕೊಂಡು ಮಂದಗತಿ, ತಮಂದಗತಿ, ತಾರುಗತಿ, ತ್ರಯಗತಿ, ಚತುರ್ಗತಿ, ಪಂಚಗತಿ, ಇಂಥ 5 ಗತಿಗಳು. ನಾವು ಈಗಲೂ ಅದನ್ನು ಮಾಡ್ತೀವಲ್ಲ, ಲೋ ಬಿ ಪಿ ಆಗೈತಿ, ಹೈ ಬಿ ಪಿ ಆಗೈತಿ ಅಂತ ಈಗ 2 ಕ್ಯಾಟಗರಿ ಮಾಡ್ತೀವಿ. ಅವ್ರು 5 ಕ್ಯಾಟಗರಿಯನ್ನು ಅವಾಗ ಅನುಸರಿಸ್ತಾ ಇದ್ರು ಅಂತ ಹೇಳ್ತಾರೆ. ಯಾವುದು? ಮಂದಗತಿ, ಬಹುಶಃ ಅದನ್ನು ಲೋ ಬಿ ಪಿ ಅಂತ ಕರಿಬೋದೇನೋ. ತಮಂದಗತಿ ಅಂದರೆ ಅದಕ್ಕಿಂತಲೂ ಬಿಲೋ ಇರುವಂಥದ್ದು. ತಾರುಗತಿ ಅಂದರೆ ಹೈ ಬಿ ಪಿ. ತ್ರಯಗತಿ ಅಂದರೆ ಈ 3 ಗತಿ, 3 ರೀತಿಯಾದಂಥ ಗತಿ ಅಂತ ಇರ್ತದೆ. ಚತುರ್ಗತಿ ಅಂದರೆ ಅದರದ್ದು 4 ಪಟ್ಟಿರುವಂಥದ್ದು, ಸ್ಪೀಡನ್ನು ಹೇಳ್ತಾ ಹೋಗ್ತಾರೆ ಅವರು. ಪಂಚಗತಿ ಅಂದರೆ ಅತ್ಯಂತ ಅಂದರೆ ಹೈ ಬಿ ಪಿ ಅಂತ ಕರಿತೀವಿ ಆ ರೀತಿ. ಇಂಥ 5 ಅಂಗುಲಿಗೈದು, ಅಂಗುಲಿ ಅಂತಂದರೆ ಬೆರಳು, 5 ಅಂಗುಲಿಗೈದು ನಾಳದ ನಾಡಿಯ ಸೂತ್ರಗಳ ಭೇದವನ್ನು ಅರಿತವೆಂದು ದೀಪನ, ಇದು ಟ್ರೀಟ್ಮೆಂಟ್, ಮೆಥಡ್ಸ್ ಆಫ್ ಟ್ರೀಟ್ಮೆಂಟ್ ಇದು. ದೀಪನ, ಪಚನ, ಪಥ್ಯ, ಶ್ಲೇಷ್ಮವಿದೆಯೆಂದು ಈ ರೀತಿ ಹೇಳಕತ್ತೀರಿ. ಆತ್ಮನ ನಿಹಿತವನ್ನರಿಯದ ತೂತು ವೈದ್ಯನಲ್ಲ. ನೀವೆಲ್ಲ ಬಾಡಿ ಸಿಂಪ್ಟಮ್ಸ್ ನೋಡಿನೇ ಟ್ರೀಟ್ಮೆಂಟ್ ಕೊಡಕತ್ತೀರಿ. ಈ ಬಾಡಿ ಸಿಂಪ್ಟಮ್ಸ್ ಬರೋದಕ್ಕೆ ಬಾಡಿ ಒಳಗಡೆ ಒಂದು ಮೇಜರ್ ಫ್ಯಾಕ್ಟರ್ ಅದ, ಅದನ್ನು ಮರ್ತಿರಲ್ಲ. ದಟ್ ಈಸ್ ಆತ್ಮ. ಅದನ್ನು ಮರೆತು ಬಿಟ್ಟಿರಲ್ಲ ನೀವು ಅಂತ ಹೇಳ್ತಾರೆ ಅವರು. ಆತ್ಮ ಮೀನ್ಸ್ ಅದು ಪ್ರಾಣ ಅಂತ ಕರಿತೀವಿ, ಅಥವಾ ಜೀವ ಅಂತ ಅಂದ್ಕೊಳ್ರಿ, ಅಥವಾ ಅದನ್ನು ಸೋಲು, ಮನಸ್ಸು, ಅದು ನಮ್ಮ ಸಾಮಾನ್ಯ ಪದಗಳೊಳಗೆ ಅದರ ಮನಸ್ಸು ಅಂತ ಅಂದ್ಕೊಳ್ಳೋಣ. ಈ ಮನಸ್ಸನ್ನೇ ನೀವು ಮರೆತು ಬಿಟ್ಟಿರಲ್ಲ. ಈ ಎಲ್ಲ ಲಕ್ಷಣಗಳನ್ನು ನಿಯಂತ್ರಿಸುವಂಥ ಮನಸ್ಸಿಗೆ ರೋಗ ಬಂದೈತಿ. ಆ ಮನಸ್ಸನ್ನು ನೀವು ನೆಗ್ಲೆಕ್ಟ್ ಮಾಡಕತ್ತೀರಿ. ಅಂಥದ್ದು ಬಿಟ್ಟು ಮಾಡಿದಂಥ ವೈದ್ಯರಿಗೆ ಏನಂತಾರೆ ಅವರು? ತೂತು ವೈದ್ಯ ಅಂತಾರೆ ಅವರು. ತೂತು ವೈದ್ಯ ಅಂತಂದ್ರೆ ಬರೀ ತೋರಿಕೆಗಾಗಿ ನಡೆಸ್ತಾ ಇದ್ದೀರಿ, ಆದರೂ ಮೇನ್ ರೀಸನ್, ಬೇಸಿಕ್ ಕಾಸ್ ಕಂಡು ಹಿಡಿತಾ ಇಲ್ಲ ನೀವು. ಆತ್ಮಹಂಸನು ಷಡು ಆಧಾರದ ಮುಟ್ಟಿ ನೋಡ್ರಿ, ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ. ಆತ್ಮಹಂಸ ಅಂತಾರೆ ಅವರು. ಹಂಸ ಅಂತಂದ್ರೆ ಅದು ಮನಸ್ಸಿನ ಸಂಕೇತ. ಅದು ಆತ್ಮ ಅನ್ನುವಂಥದ್ದು ಮನಸ್ಸು ಅನ್ನುವಂಥದ್ದು. ಷಡು ಆಧಾರ ಅಂತಂದ್ರೆ ನಮ್ಮ ದೇಹದೊಳಗಿರುವಂತಹ 8 ಚಕ್ರಗಳು ಬರ್ತಾವೆ. ಮೂಲಾಧಾರದಿಂದ ಹಿಡ್ಕೊಂಡು ಮೂಲಾಧಾರ, ಸ್ವಾಧಿಷ್ಠಾನ, ಅನಾಹತ, ವಿಶುದ್ಧಿ, ಆಜ್ಞಾ, ಸಹಸ್ರ, ಈಗ ಅವು ನಮ್ಮ ಬಾಡಿ ಒಳಗಿರುವಂಥ ಚಕ್ರಗಳು. ಅಲ್ಲಿ ಮೂಲಕ ಅದು ಕ್ರಮಿಸ್ತಾ ಬಂದು ಮುಂದೆ ಎಲ್ಲಿ ಹೋಗೈತೆ? ಅದು ಹಂಸ ಪಶ್ಚಿಮನಾಡಿ ಅಂತ ಬರ್ತದೆ. ಅಲ್ಲಿ ಅದು ಆಡಬೇಕಾದಾಗ ಅದು ಹೇಳ್ತಾರೆ, ಅಲ್ಲಿ ಯಾವುದದು? ಅಷ್ಟದಳ ಕಮಲವ ಮೆಟ್ಟಿ ಮಿಕ್ಕಾದ ದ್ವಾರಂಗಳಲ್ಲಿ ತಟ್ಟಿ ಮುಟ್ಟದೆ ಓಹ. ಅಲ್ಲಿ ಹೆಂಗೆ ಬರ್ತದಲ್ಲ ಆ ರೀತಿ ಬರ್ತದಲ್ಲ. ಭೇದವ ಬಲ್ಲಡೆ ನಾಡಿಯಲಾಡುವ ಆತ್ಮನ ಭೇದವ ಬಲ್ಲವ. ಇದನ್ನು ಗೊತ್ತಿದ್ದವರು ಮಾತ್ರ ಆ ರೋಗಕ್ಕೆ ಕಾರಣ ಏನು ಗೊತ್ತಾಗ್ತೈತಿ. ಅದನ್ನು ಮಾಡಲಾರ್ದೆ ಆತ್ಮವ ಶೋಧಿಸಿ ತಿಳಿದಡೆ ರುಜೆ ರೋಗವ ಅಳಿಯುತ್ತಲ್ಲಿಗೆ. ಈ ಆತ್ಮದ ಶೋಧವನ್ನು ನೋಡಿ ತಿಳ್ಕೊಂಡ್ರೆ, ಇಟ್ ಮೀನ್ಸ್ ಮಾನಸಿಕವಾಗಿ ಅವನಿಗೆ ರೋಗ ಬರೋದಕ್ಕೆ ಕಾರಣವಾಗಿರುವಂತಹ ಹಿನ್ನೆಲೆಯನ್ನು ಅರ್ಥಕೊಂಡ್ರೆ, ಇಂಡೈರೆಕ್ಟಾಗಿ ಕೌನ್ಸಿಲಿಂಗ್ನೇ ನಾವು ಈಗ ಮಾಡ್ತಾ ಇರುವಂಥದ್ದು. ಈಗ ಭಾಳಷ್ಟು ಮಾನವ ರೋಗಿಗಳಿಗೆ ಯಾವುದೇ ಮದ್ದುಗಳಿಂದ ಪರಿಹಾರ ಆಗೋಲ್ಲ.
ಆ ಮದ್ದುಗಳಿಂದ ಪರಿಹಾರ ಆಗಲಾರಿದ್ದಾಗ ಏನು ಮಾಡ್ತೀವಪ್ಪ ಅಂದ್ರೆ ಕೌನ್ಸಿಲಿಂಗ್ ಮಾಡ್ತೀವಿ. ಅವ್ರು ಒಬ್ಬರನ್ನೇ ಪ್ರತ್ಯೇಕ ಒಂದು ರೂಮ್ನಾಗ ಕರ್ಕೊಂಡೋಗಿ ಅವರಿಗೆ ಆ ರೋಗಗಳಿಗೆ ಮೂಲ ಹುಡುಕೋದಕ್ಕೆ ಪ್ರಯತ್ನ ಮಾಡ್ತೀವಿ. ಈ ಹಿಸ್ಟೇರಿಯಾ ಅಂತ ಬರ್ತದೆ ವೈದ್ಯಕೀಯ ಒಳಗಡೆ, ಅಂಜುತ್ತಾ ಬರುವಂಥದ್ದು ಮತ್ತು ಮಾನಸಿಕ ರೋಗ. ಅದು ಯಾವುದೋ ಹತ್ತಿ ಭಾಳ ಕಾಟ ಕೊಡ್ತಿದ್ಲಪ್ಪ ಅಂದ್ರೆ ಆ ಕಾಟದಿಂದ ಪಾರಾಗೋದಕ್ಕೆ ಸಸಿ ಅನುಸರಿಸಿರುವಂಥ ಒಂದು ಕ್ರಮನೂ ಅಂತೇಳಿ ಗೊತ್ತಾಗಿರ್ಬೋದು. ಅಥವಾ ಶಾಲೆಯೊಳಗೆ ಶಿಕ್ಷಕರು ಭಾಳಷ್ಟು ಪನಿಷ್ಮೆಂಟ್ ಕೊಡ್ತಾರಪ್ಪ ಅಂತಂದ್ರೆ ವಿದ್ಯಾರ್ಥಿಗಳು ಪಿಟ್ಸ್ ಬಂದಂಗೆ ವರ್ತಿಸುವಂಥದ್ದು. ಕೆಲವೊಂದಿಷ್ಟೆಲ್ಲ ಮಾನಸಿಕವಾಗಿ ಅವರು ಗೊತ್ತಿಲ್ಲಾರ್ದೇ ಆ ರೀತಿಯಾದಂಥ ಮನಸ್ಸು ಅಭಿವ್ಯಕ್ತಪಡಿಸ್ತಾ ಇರ್ತದೆ. ಅದು ಒಂದು ರೀತಿ ರೋಗನೇ. ಅಂಥ ರೋಗವನ್ನು ತಿಳ್ಕೊಬೇಕಾದ್ರೆ ಈ ಆತ್ಮಶೋಧನ ಅಂತ ಹೇಳ್ತಾರೆ ಅವರು. ಇದ್ರ ಮೂಲಕ ತಿಳ್ಕೊಳ್ರಿ. ಆತ್ಮನ ಶೋಧಿಸಿ ತಿಳಿದೊಡೆ ರೋಗವಾಳು ಅಳಿಯುತ್ತಲ್ಲಿಯೇ ಮರಳು ಶಂಕರ ಪ್ರಿಯ ಸಿದ್ದರಾಮೇಶ್ವರ ಲಿಂಗದಲ್ಲಿ. ಹೀಗೆ ಆಧ್ಯಾತ್ಮವನ್ನು ವಿಜ್ಞಾನದ ಜೊತೆಗೆ ಬೆರೆಸಿ ಬೆರೆಸಿ ತಿಳಿಸುವಂತಹ ಕಲೆಯನ್ನು ವೈದ್ಯ ಸಂಗಣ್ಣನವರು ಸುಮಾರು 800 ವರ್ಷಗಳಿಂದ ಬಹಳಷ್ಟು ಯಶಸ್ವಿಯಾಗಿ ಪ್ರಯೋಗವನ್ನು ಮಾಡೋದ್ರ ಮೂಲಕ ವಿಜ್ಞಾನ ಬೇರೆಯಲ್ಲ, ಆಧ್ಯಾತ್ಮ ಬೇರೆಯಲ್ಲ, ಅವೆರಡೂ ಸಹ ಬೇರೆ ದಾರಿಯಿಂದ ಕ್ರಮಿಸಿದರೂ ಸಹ ಅವೆರಡೂ ಸೇರುವಂಥ ಅಂತಿಮ ಗತಿ, ಅಂತಿಮ ಗುರಿ ಒಂದೇ ಆಗಿದೆ ಅನ್ನುವಂತಹದ್ದು ಈ ಆಧ್ಯಾತ್ಮ ಮತ್ತು ವಿಜ್ಞಾನವನ್ನು ಸಂಧಿಸುವ ಪ್ರಯತ್ನಿಸಿರುವುದನ್ನು ನಾವು ಸುಮಾರು 800 ವರ್ಷಗಳಿಂದ ವೈದ್ಯ ಸಂಗಣ್ಣವರ ವಚನಗಳಲ್ಲಿ ಕಾಣ್ತಾ ಇದ್ದೇವೆ. ಹೀಗೆ ವೈದ್ಯ ಸಂಗಣ್ಣವರು ಅಂತ ಆ ಕ್ಷಣವೇ ಅವರು ಆಧ್ಯಾತ್ಮಿಕ ಚಿಂತಕರೂ ಹೌದು, ಹಾಗೆ ವೈದ್ಯಕೀಯ ಚಿಂತಕರೂ ಹೌದು ಅನ್ನುವಂಥದ್ದನ್ನು ಅವರ ವಚನಗಳ ಮೂಲಕ ನಾವು ಅರ್ಥೈಸ್ಕೊಳ್ಬೋದು. ಇಷ್ಟೊಂದು ಕಾರ್ಯಗಳು ಸುಮಾರು 12ನೇ ಶತಮಾನದಲ್ಲಿ ಅದು ನಮ್ಮ ಕನ್ನಡ ನಾಡಿನಲ್ಲಿ ಜರುಗಿರುವಂಥದ್ದು ಹೆಮ್ಮೆ ಪಡುವಂಥ ವಿಷಯ. ದುಃಖಕರವಾಗಿರುವಂಥ ವಿಷಯ ಏನಂದರೆ ಇದನ್ನು ನಾವು ಇತರರಿಗೆ ತಲುಪಿಸಿಲ್ಲಲ್ಲ. ಇದು ಎಷ್ಟು ಜನರಿಗೆ ನಾವು ಈ ವಿಚಾರವನ್ನು ತಲುಪಿಸಿಲ್ಲಲ್ಲ. ತಲುಪಿಸಿದ್ದೀವಪ್ಪ ಅಂತಂದ್ರೆ ಎಷ್ಟೋ ಜನರು ಇವತ್ತು ಈ 12ನೇ ಶತಮಾನದ ವಚನಕಾರರ ವಚನಗಳನ್ನು ಅರ್ಥೈಸಿಕೊಳ್ಳುವ ಮಟ್ಟಿಗೆ ವಚನಗಳ ಬಗ್ಗೆ ಚರ್ಚಿಸುವಂಥ, ವಚನಗಳಲ್ಲಿರುವಂಥ ವೈದ್ಯಕೀಯ, ವೈಜ್ಞಾನಿಕ ಮತ್ತು ವೈಚಾರಿಕ ಅಂಶಗಳನ್ನು ಜಗತ್ತಿಗೆ ತಿಳಿಸೋದಕ್ಕೆ ಸಾಧ್ಯತೆ ಆಗ್ತಾಯಿತ್ತು. ದುರಂತ ಅಂತಂದರೆ ಬಹುಶಃ ಕೆಲವೊಂದಷ್ಟು 800 ವರ್ಷಗಳ ಮಧ್ಯದಲ್ಲಿ ಮಾಧ್ಯಮದ ಕೊರತೆ ಇತ್ತು ಅಂತ ಅನಿಸ್ತದೆ. ಪ್ರಚಾರಕ್ಕೆ ಬರಲಿಲ್ಲ, ವಚನಗಳು ಗೌಪ್ಯವಾಗಿದ್ದವು. ಅದು ಮತ್ತು ಬೇರೆ ವಿಷಯ, ಅದು ಮತ್ತೊಂದು ಸಂಚಿಕೆಯಲ್ಲಿ ನಾನು ಮಾತಾಡ್ತೀನಿ. ಆದರೆ ಈಗ ನಮ್ಮ ಕೈಗೆ ಸಿಕ್ಕಿರುವಂಥ ವಚನಗಳನ್ನು ಆದರೂ ಸಹ ನಾವು ವೈಚಾರಿಕವಾಗಿ, ವೈಜ್ಞಾನಿಕವಾಗಿ ಅರ್ಥೈಸುವ ಮೂಲಕವಾಗಿ ಜಗತ್ತಿಗೆ ತಿಳಿಯಪಡಿಸಬೇಕಾಗೈತಿ. ಅದಕ್ಕಿರುವಂಥ ಏಕೈಕ ಮಾರ್ಗ ಏನಪ್ಪ ಅಂತಂದ್ರೆ ಇಂತಹ ವಿಡಿಯೋಗಳನ್ನು ಹೆಚ್ಚು ಜನರಿಗೆ, ನಿಮ್ಮ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ ಗ್ರೂಪ್ಸ್ ಇರ್ಬೋದು, ಅಲ್ಲೆಲ್ಲ ಇದನ್ನು ಶೇರ್ ಮಾಡಿಕೊಡ್ರಿ. ಅವರಿಗೂ ಸಹ ಇದು ಯಾವುದೇ ರೀತಿಯಾದಂಥ ಜಾತಿಗೆ, ಯಾವುದೇ ರೀತಿಯಾದಂಥ ಧರ್ಮಕ್ಕೆ ಸೀಮಿತವಾಗಿರುವಂಥದ್ದಲ್ಲ. ಇಲ್ಲಿ ಏನಿದೆಪ್ಪ ಅಂತಂದರೆ ಪ್ಯೂವರ್ ಸೈನ್ಸ್ ಇದೆ. ಈ ಪ್ಯೂವರ್ ಸೈನ್ಸನ್ನು ಅದಕ್ಕೆ ಸ್ವಲ್ಪ ಈ ಆಧ್ಯಾತ್ಮದ ಲೇಪನವನ್ನು ಮಾಡಿದ್ದಾರೆ. ಆ ಆಧ್ಯಾತ್ಮ ಲೇಪನ ಅಂದ್ರೆ ಯಾವುದೋ ಧರ್ಮದ ಒಂದು ಅಲ್ಲಿ ಲೇಪನ ಇಲ್ಲ. ಅದು ಕೇವಲ ಏನಪ್ಪ ಅಂತಂದ್ರೆ ನಮ್ಮ ನಂಬಿಕೆಗಳ ಮೇಲೆ, ನಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡಿಕೊಂಡ್ರೆ ಎಲ್ಲ ರೋಗಗಳಿಂದ ಮುಕ್ತ ಆಗಬೇಕು ಅನ್ನುವಂಥ ನಂಬಿಕೆಯನ್ನು ಮಾತ್ರ ಲೇಪನ ಮಾಡಿದ್ದಾರೆ. ಹಾಗಾಗಿ ಇದು ಒಂದು ರೀತಿಯಾದಂಥ ಪ್ಯೂರ್ಲಿ ಸೈನ್ಸ್ ಅನ್ನುವಂಥದ್ದನ್ನು ನಾವು ಜಗತ್ತಿಗೆ ತಿಳಿಸೋಣ. ಆ ನಿಟ್ಟಿನೊಳಗೆ ತಾವೆಲ್ಲರೂ ಪ್ರಯತ್ನಿಸ್ತಾರೆ ಅಂತ ಹೇಳ್ತಾ ಮತ್ತೊಂದು ವಚನದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ಸರ್ವರಿಗೂ ಶರಣಾರ್ಥಿಗಳು.